ಒಂದು ಓಲ್ಡ್ ರಾಯಲ್ ಬ್ಯಾಕ್ಗ್ರೌಂಡ್ ಪ್ಲಸ್ ಸೈಕಾಲಜಿ ಮೈಂಡ್ ಗೇಮ್ ಸುತ್ತ ನಡೆಯುವಂಥ ಒಂದು ಕತೆ. ಡೌಟ್ ಈಸ್ ಎ ಡಿಮಾನ್ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಈ ಒಂದು ಸಿನಿಮಾದಲ್ಲಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಮೂವಿ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ಒಂದು ಸಿನಿಮಾದ ಬಗ್ಗೆ ಮಾತನಾಡ್ತೀನಿ. ಈ ಒಂದು ಸಿನಿಮಾ ಒಂದು ಸಾಧಾರಣ ನಾರ್ಮಲ್ ಸ್ಟೋರಿ ಅಲ್ಲ, ಇದು ಒಂದು ಫುಲ್ ಮೈಂಡ್ ಗೇಮ್ ಆಗಿರುವಂಥ ಒಂದು ಸಿನಿಮಾ. ಸಿನಿಮಾದ ಹೆಸರು ರಾವ್ ಬಹದ್ದೂರ್ ಅಂತ. ಈ ಒಂದು ಸಿನಿಮಾ ತೆಲುಗು ಭಾಷೆಯಿಂದ ಬಿಡುಗಡೆ ಆಗಿ ಇವಾಗ ಮಲ್ಟಿಪಲ್ ಭಾಷೆಗಳು ಡಬ್ಬಿಂಗ್ ಆಗಿ ವರ್ಲ್ಡ್ ವೈಡಲ್ಲಿ ಬಿಡುಗಡೆ ಆಗಿ ಒಂದು ಒಳ್ಳೆ ರೆಸ್ಪಾನ್ಸ್ ಪಡಿತಾ ಇರುವ ಈ ಒಂದು ಸಿನಿಮಾದ ಬಗ್ಗೆ ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ಕನ್ನಡ ಭಾಷೆಯಲ್ಲಿನೇ ರಿವ್ಯೂ ಮಾಡ್ತಾ ಇದ್ದೀನಿ. ಅಷ್ಟಕ್ಕೂ ಈ ಒಂದು ಸಿನಿಮಾ ಕತೆ ಹೇಗಿದೆ, ಇದೊಂದು ನಿಜವಾಗಲೂ ಮೈಂಡ್ ಗೇಮ್ ಅಥವಾ ಸೈಕಾಲಜಿ ಥ್ರಿಲ್ಲರ್ ಸಿನಿಮಾನ ಅಥವಾ ಹೇಗೆ ಇದೆ, ಯಾವ ಜಾನರಲ್ಲಿ ಬಂದಿದೆ, ಈ ಒಂದು ಸಿನಿಮಾದ ಪರ್ಫಾರ್ಮೆನ್ಸ್ ಬಗ್ಗೆ, ಅದರ ಜೊತೆಗೆ ಇರುವಂಥ ಡೆಪ್ತ್, ಕತೆಗಳ ಪರಿಚಯ, ಈ ಸಿನಿಮಾ ವರ್ಲ್ಡ್ ವೈಡಲ್ಲಿ ಅಂದಾಜು ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿದೆ ಅಂತ ಇವತ್ತಿನ ಒಂದು ಮೂವಿ ರಿವ್ಯೂನಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ ಸ್ನೇಹಿತರೆ, ರಾವ್ ಬಹದ್ದೂರ್ ಸಿನಿಮಾದ ಅನಾಲಿಸಿಸ್ ಕಡೆ ನೋಡೋಣ. ಮೊದಲನೇದಾಗಿ ಈ ಒಂದು ಸಿನಿಮಾ ಕತೆ ನಡೆಯೋದು ಒಂದು ರಾಯಲ್ ಬಂಗಲೆಯಲ್ಲಿ. ಹೌದು, ಒಬ್ಬ ರಾಯಲ್ ರಾಜ ಇರ್ತಾನೆ. ಸೊ ಆ ಒಬ್ಬ ರಾಜನಿಗೆ ಅವನ ಮೈಂಡ್ ಒಳಗಡೆ ಕಾನ್ಫ್ಲಿಕ್ಟ್ ತುಂಬಾನೇ ಡೇಂಜರಸ್ ಆಗಿರುತ್ತದೆ. ಆದರೆ ಸ್ಲೋ ಆಗಿ ಸ್ಟೋರಿ ಕೂಡ ಬಿಲ್ಡ್ ಆಗ್ತಾ ಆಗ್ತಾ ಹೋಗುತ್ತದೆ. ಆದರೆ ಒಂದ್ ಕಡೆ ಟ್ವಿಸ್ಟ್ಗಳು ಎದುರಾದಾಗ ಅವನು ತುಂಬಾನೇ ಪ್ಯಾನಿಕ್ ಆಗಿ ಬೇರೆ ರೀತಿ ವರ್ತಿಸೋಕೆ ರೆಡಿ ಮಾಡ್ತಾನೆ. ಅಲ್ಲಿಂದ ಸಿನಿಮಾದ ಕಥೆಯ ಲೈನ್ ಆಗ್ಬೋದು, ಸಿನಿಮಾ ನೋಡುವ ಇಂಟ್ರೆಸ್ಟ್ ಆಗ್ಬೋದು, ಸಿನಿಮಾದಲ್ಲಿರುವಂಥ ಪ್ರತಿ ಒಂದೊಂದು ಪಾತ್ರಗಳ ಲೈಫ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತದೆ. ಸೊ ಈ ಒಂದು ಸಿನಿಮಾದ ಪ್ರಮುಖ ಬಿಗ್ಗೆಟ್ ಹೈಲೈಟ್ಸ್ ಏನಂದರೆ ಈ ಒಂದು ಸಿನಿಮಾದ ಸೈಕಾಲಜಿ ಟೆನ್ಷನ್. ನಿಮಗೆ ಗೊತ್ತಿಲ್ಲಗನೆ ನಿಮ್ಮ ಒಳಗನೆ ಒಂದು ಟೆನ್ಷನ್ ಬಿಲ್ಡ್ ಮತ್ತು ಟೆನ್ಷನ್, ಆ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತದೆ. ಒಬ್ಬ ದೊಡ್ಡ ರಾಜ ಈ ರೀತಿ ವರ್ತಿಸಬಹುದಾ ಅಂತ ನಿಮ್ಮಲ್ಲಿನೇ ನಿಮಗೆ ಪ್ರಶ್ನೆಗಳು ಮೂಡುತ್ತವೆ ಸ್ನೇಹಿತರೆ. ಮತ್ತು ಯಾವುದು ಸರಿ ಯಾವುದು ತಪ್ಪು ಅನ್ನೋ ಒಂದು ಡೌಟ್ ನಿಮ್ಮಲ್ಲಿನೇ ಕಾಡ್ತಾ ಹೋಗುತ್ತದೆ. ಏಕೆಂದರೆ ಆ ಒಂದು ಸಿನಿಮಾದಲ್ಲಿ ಬರುವಂಥ ಪಾತ್ರಗಳು, ಅವು ಮಾಡುವಂಥ ಆ್ಯಕ್ಟಿಂಗ್, ಅಲ್ಲಿ ಸ್ಕ್ರೀನ್ ಮೇಲೆ ಇಂಪ್ಯಾಕ್ಟ್ ಮಾಡುವಂಥ ರೀತಿ, ಇದರಲ್ಲಿ ಯಾವುದು ತಪ್ಪು ಯಾವುದು ಸರಿ ಅಂತ ನಿಮ್ಗೆ ಕನ್ಫ್ಯೂಸ್ ಮಾಡ್ತಾರೆ ಸಿನಿಮಾದ ಡೈರೆಕ್ಟರ್ ಅವರು ಸ್ನೇಹಿತರೆ. ಏಕೆಂದರೆ ಈ ಸಿನಿಮಾದ ಕತೆ ಒಂದು ಹಳೆ ಪುರಾತನದ ಕಾಲದಲ್ಲಿ ನಡೆಯುವಂಥ ಒಂದು ಕತೆ. ಆ ಒಂದು ಕತೆಗೆ ಈಗಿನ ಒಂದು ಟೆಕ್ನಾಲಜಿ ಮಿಕ್ಸ್ ಮಾಡಿ ಪ್ರೆಸೆಂಟ್ ಕೂಡ ಮಾಡಲಾಗಿದೆ. ಸೊ ಹಾಗೆ ಹೀರೋ ಆ್ಯಕ್ಟಿಂಗ್ ಕೂಡ ನೆಕ್ಸ್ಟ್ ಲೆವೆಲ್ ಆಗಿದೆ. ಪ್ರತಿ ಒಂದೊಂದು ಪಾತ್ರಗಳು ಬಂದಾಗ ಅವರ ಪರ್ಫಾರ್ಮೆನ್ಸ್, ಅವರ ಬಾಡಿ ಲ್ಯಾಂಗ್ವೇಜ್, ಅವರಿಗಿರುವಂಥ ಸ್ವ್ಯಾಗ್ ಈ ಒಂದು ಸಿನಿಮಾಗೆ ಫಿಟ್ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಅವರ ಪಾತ್ರಕ್ಕೆ ತಕ್ಕಂತೆ ಅವ್ರನ್ನ ಕೂಡ ಬ್ಲೆಂಡ್ ಮಾಡಲಾಗಿದೆ. ಸೊ ಹಾಗೆ ಈ ಒಂದು ಸಿನಿಮಾದಲ್ಲಿ ಪ್ರತಿಯೊಂದೊಂದು ಸೀನ್ ಒಂದು ಒಳ್ಳೆ ಗೂಬ್ಸ್ ಬಂಪ್ಸ್ ಕೊಡುತ್ತದೆ ಮತ್ತು ಇಂಟ್ರೆಸ್ಟ್ ಆಗಿ ನೋಡೋ ರೀತಿ ನಿಮ್ಮನ್ನು ಫೀಲ್ ಮಾಡಿಸುತ್ತದೆ. ಇನ್ನು ಹಾಗೆ ವಿಜುವಲ್ಸ್ ಪ್ಲಸ್ ಸೆಟಪ್ ಕಡೆ ಬಂದರೆ ಅಲ್ಲಿ ನಡೆಯುವಂಥ ಪಾತ್ರಗಳ ಪರ್ಫಾರ್ಮೆನ್ಸ್ ಆಗೋದು, ಅಲ್ಲಿ ತೋರಿಸುವಂಥ ವಿಜುವಲ್, ಕ್ಯಾಮ್ರಾ ವರ್ಕ್, ಹಾಕಿರುವಂಥ ಸೆಟ್. ಏಕೆಂದರೆ ಒಂದು ಸೈಕಾಲಜಿ ಬಂಗಲೆ ರೆಡಿ ಮಾಡಬೇಕು. ಆ ಒಂದು ಬಂಗಲೆಯಲ್ಲಿ ನಡೆಯುವಂಥ ಸೈಕಾಲಜಿ ಮೈಂಡ್ ಗೇಮ್ ಥ್ರಿಲ್ಲರ್ ಸಿನಿಮಾವನ್ನು ಪ್ರತಿ ಒಂದೊಂದು ಪಾತ್ರಗಳನ್ನು ಇಂಪ್ಯಾಕ್ಟ್ ಮಾಡಿಸ್ಬೇಕಂದ್ರೆ ಅಲ್ಲಿ ಶೂಟಿಂಗ್ ಲೊಕೇಶನ್ ಕೂಡ ಮುಖ್ಯವಾಗಿ ಬೇಕಾಗುತ್ತದೆ. ಏಕೆಂದರೆ ಅಲ್ಲಿ ತೋರಿಸುವಂಥ ಓಲ್ಡ್ ಮನೆ ಆಗೋದು, ಆ ಒಂದು ಮನೆ ಹಳೆ ಪುರಾತನ ಕಾಲದಲ್ಲಿ ಯಾವ ರೀತಿ ಇದ್ದವೋ ಅದೇ ರೀತಿಯೇ ತೋರಿಸಬೇಕಾಗುತ್ತದೆ. ಏಕೆಂದರೆ ಈ ಸಿನಿಮಾ ರಾವ್ ಬಹದ್ದೂರ್ ಇದೊಂದು ಪುರಾತನ ಪ್ರಾಚೀನ ಕಾಲದಲ್ಲಿ ನಡೆಯುವಂಥ ಒಂದು ಸಿನಿಮಾ. ಆದರೆ ಇವಾಗಿನ ಜನ್ರೇಷನ್ಗೆ ಅರ್ಥ ಮಾಡಿಸ್ಬೇಕಂತಾನೆ ಒಂದಿಷ್ಟು ಹೊಸ ಹೊಸ ಟೆಕ್ನಿಕ್ಗಳನ್ನು ಯೂಸ್ ಮಾಡಿದ್ದಾರೆ ಈ ಒಂದು ಸಿನಿಮಾದಲ್ಲಿ ಸ್ನೇಹಿತರೆ.
ಹಾಗೆ ಕೊನೆಯಲ್ಲಿ ಬರುವಂಥ ಕ್ಲೈಮ್ಯಾಕ್ಸ್ ನೀವು ಕೂಡ ಊಹಿಸೋಕ್ಕಾಗಲ್ಲ ಅಂತ ಒಂದು ಮೈಂಡ್ ಬ್ಲೋಯಿಂಗ್ ಸತ್ಯವನ್ನು ರಿವೀಲ್ ಮಾಡ್ತಾರೆ. ಹೌದು, ಆ ಒಬ್ಬ ರಾಜ ಯಾಕೆ ಹೀಗಿದ್ದ, ಮುಂಚೆ ಯಾವ ರೀತಿ ಇದ್ದ ಅನ್ನೋದು ಕೊನೆಗೆ ಅವನಿಗೆ ಒಂದು ಸತ್ಯಗಳನ್ನು ಎದುರಾದಾಗ ಅವನು ಮುಂದೆ ಹೇಗೆ ರಿಯಾಕ್ಟ್ ಮಾಡುತ್ತಾನೆ ಅನ್ನೋದು ನೀವು ಸಿನಿಮಾದಲ್ಲಿ ನೋಡಿ ತಿಳಿದುಕೊಳ್ಳಬೇಕು. ಏಕೆಂದರೆ ಸಿನಿಮಾದಲ್ಲಿ ಬರುವಂಥ ಪಾತ್ರಗಳು, ಆ ಒಂದು ಸಖತ್ತಿರುವಂಥ ಎಲಿಮೆಂಟ್ಸ್, ಆ ಒಂದು ಸಾಂಗ್ಸ್ ಬಂದಾಗ ಅವನು ಮಾಡುವಂಥ ರೀತಿ, ಅವನಿಗೆ ಒಂದಿಷ್ಟು ಮೈಂಡಲ್ಲಿ ಡಿಸ್ಟರ್ಬ್ ಆಗುವಂಥ ಕಾಯಿಲೆ ಇರ್ತದೆ. ತನಗೆ ಹೇಗೆ ಬೇಕಾಗುತ್ತೋ ಜೀವನ ಹಾಗೇನೆ ಬದುಕೋಕ್ಕೆ ಹೋಗ್ತಾನೆ. ಬಟ್ ಆದರೆ ಪ್ರಾಬ್ಲಮ್ಸ್, ಅವನ ಪರಿಸ್ಥಿತಿ, ಅವನಿಗಿರುವಂಥ ಆ ಒಂದು ಕಾಯಿಲೆ ತುಂಬಾ ಅವನು ಡೇಂಜರ್ನಿಗೆ ತಳ್ಳುತ್ತದೆ. ಹಾಗೆ ಈ ಒಂದು ಸಿನಿಮಾ ನಮ್ಮ ಕನ್ನಡ ಭಾಷೆಯ ಡಬ್ಬಿಂಗ್ ಕಡೆ ಬಂದರೆ ಒಂದು ಒಳ್ಳೆ ಕ್ಲಿಯರ್ ಡಬ್ಬಿಂಗ್ ಕೂಡ ಆಗಿದೆ ಅಂತ ಹೇಳಬಹುದು. ಹೌದು, ಈ ಒಂದು ಸಿನಿಮಾದಲ್ಲಿ ಮುಖ್ಯವಾಗಿ ಅತಿ ಹೆಚ್ಚು ಪರ್ಫಾರ್ಮೆನ್ಸ್ ಆಗೋದು, ಟೆನ್ಷನ್ ಆಗೋದು, ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವ ಜಾಗದಲ್ಲಿ ಬ್ಯಾಕ್ಗ್ರೌಂಡ್ ಸಾಂಗ್ಸ್ಗಳು BGM ಗೆದ್ದಿದೆ ಅಂತ ಹೇಳಬಹುದು. ಹೌದು ಸ್ನೇಹಿತರೆ, ಒಂದು ಮಾತಲ್ಲಿ ಈ ಒಂದು ಸಿನಿಮಾದ ಬಗ್ಗೆ ಎಕ್ಸ್ಪ್ಲೇನ್ ಅಥವಾ ಒನ್ ಲೈನ್ ಬಗ್ಗೆ ಹೇಳಬೇಕಂದ್ರೆ, ಮೈಂಡ್ ಗೇಮ್ ಅಥವಾ ಒಂದು ಥ್ರಿಲ್ಲರ್ ಸಿನಿಮಾ, ಅದರ ಜೊತೆಗೆ ಒಂದು ಪುರಾತನ ಕಾಲದಲ್ಲಿ ರಾಜ್ಯರ ವರ್ತನೆಗಳ ಸಿನಿಮಾ ನೋಡೋಕ್ಕೆ ಇಷ್ಟಪಡ್ತಿದ್ರೆ ಅಥವಾ ಸರ್ಚ್ ಮಾಡ್ತಾ ಇದ್ರೆ ರಾವ್ ಬಹದ್ದೂರ್ ಎಂಬ ಒಂದು ಸಿನಿಮಾ ನಿಮಗಿದು ಬೆಸ್ಟ್ ಆಪ್ಷನ್ಸ್ ಆಗಿದೆ. ಸೊ ಹಾಗೆ ಈ ಒಂದು ಸಿನಿಮಾದಲ್ಲಿ ಕಥೆಯಲ್ಲಿ ಇನ್ನೂ ಆಳವಾಗಿ ಹೋದರೆ ತುಂಬಾ ಸ್ಪಾಯ್ಲರ್ ಆಗಿ ಬಿಡುತ್ತದೆ. ಸೊ ಸದ್ಯಕ್ಕೆ ಈ ಒಂದು ಸಿನಿಮಾ ಥಿಯೇಟರ್ಗಳಲ್ಲಿ ರನ್ ಆಗಿ ಒಂದು ಒಳ್ಳೆ ಹೌಸ್ಫುಲ್ ಜೊತೆಗೆ ಒಂದು ಒಳ್ಳೆ ಪ್ರದರ್ಶನ, ಒಂದು ರೆಸ್ಪಾನ್ಸ್ ಪಡೀತಾ ಇದೆ. ಸೊ ಫ್ರೀ ಇರುವ ಟೈಮಲ್ಲಿ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆಗೆ ಅಥವಾ ಸಿಂಗಲ್ ಆಗಿದ್ರೆ ಈ ಒಂದು ಸಿನಿಮಾ ನೋಡಿ. ತೆಲುಗು ಇಂಡಸ್ಟ್ರಿಯಿಂದ ಬಂದಿದ್ದರೂ ಕೂಡ ಕನ್ನಡ ಭಾಷೆಗೆ ಈ ಸಿನಿಮಾ ಡಬ್ಬಿಂಗ್ ಮಾಡಲಾಗಿದೆ. ಸಖತ್ತಾಗಿರುವ ಒಂದು ಗುಡ್ ಎಂಟರ್ಟೈನ್ಮೆಂಟ್ ಸಿನಿಮಾವಾಗಿದೆ ಅಂತ ಹೇಳಬಹುದು. ಸೊ ಕಥೆಯಾಗ್ಬೋದು, ನಾನು ಮಾಡುವಂಥ ರಿವ್ಯೂ, ನಾನು ಮಾಡುವಂಥ ಕಂಟೆಂಟ್ ನಿಮ್ಗಳಿಗೆ ಇಷ್ಟ ಅನಿಸಿದರೆ, ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡು ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಬಹುದು ಸ್ನೇಹಿತರೆ. ಹಾಗಾದರೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಬೇರೆ ಸಿನಿಮಾದೊಂದಿಗೆ ಮತ್ತೆ ಸಿಗೋಣಲು ಕಾಯ್ತಾರೆ. ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೆ.